ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರೆ ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಪೂಜಾ ಅಂತೇಳಿ ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ಇವಳ ಹೆಸರು ಪೂಜಾ, ವಯಸ್ಸು 28 ವರ್ಷ ತುಂಬಿದೆ. ಹಾಗೆಯೇ ಊರು ದೇವನಹಳ್ಳಿ ಕಡೆ ಬರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಯಜಮಾನ ದೊಡ್ಡ ಒಂದು ಬಿಸ್ನೆಸ್ ಕೂಡ ಮಾಡ್ತಾ ಇದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಈಕೆ ಸಮಸ್ಯೆ ನೋಡಿಕೋದ್ರೆ ಯಜಮಾನ ಒಂದೇ ಟೈಮ್ ಮಾಡಿ ಆಲ್ಮೋಸ್ಟ್ ಸುಸ್ತವಾಗಿ ಮಲಗುತ್ತಾನೆ ಅಂತೇಳಿ ತಮ್ಮ ಒಂದು ಗಂಡ ಹೀಗೆಲ್ಲ ಮಾಡ್ತಿದ್ದಾನೆ ಅಂತೇಳಿ ಹೇಳ್ಕೊಂಡಿದ್ದಾನೆ. ಹಾಗೆಯೇ ಪೂಜಾಳ ಒಂದು ಬಯಕೆ ನೋಡಿ ಹೀಗೆಲ್ಲ ಇದೆ. ಕನಿಷ್ಠ ಅಂದ್ರೂ ಕೂಡ 2 ಟೈಮ್ ತೂಕಿಗೆ ಆಲ್ಮೋಸ್ಟ್ ಹೆಚ್ಚಿಸಿಕೊಳ್ಳೋ ಒಂದು ಆಸೆ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಬರುವ ಒಂದು ಜಾಗ ಇಲ್ಲಿದೆ. ನಿಮಗೆ ಗೊತ್ತಿದ್ರೆ ಹೇಳಿ, ಇಲ್ಲಾಂದರೆ ಗಂಡ ಇಳಿದಾಗ ನಾನೇ ಆಲ್ಮೋಸ್ಟ್ ನಿಮಗೆ ಕರೆ ಮಾಡಿ ನಾನು ಮನೆಗೆ ಕರೆಯುತ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಅವರ ಒಂದು ಬಯೋಡೇಟಾ ಕೂಡ ಆಗಿರುತ್ತೆ. ಹಾಗೆಯೇ ಕಾರ್ವಾಲೆ.com ಅವರ ಕಡೆಯಿಂದ ಒಂದು ಕಾರ್ ಸೆಲ್ಲಿಂಗ್ ಕೂಡ ಇಟ್ಟಿದ್ದಾರೆ. ಇದು ಸೆಕೆಂಡ್ ಹ್ಯಾಂಡಲ್ ಒಂದು ಕಾರ್ ಕೂಡ ಆಗಿರುತ್ತೆ. ಈ ಒಂದು ಕಾರ್ ಸೆಲ್ಲಪ್ಪ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ರಿವ್ಯೂ ಕೂಡ ನಿಮಗೆ ತಿಳಿಸ್ತಾ ಹೋಗ್ತಾನೆ. ಅಲ್ಲಿ ನೋಡಿ, 2023 ಒಂದು ವೆಹಿಕಲ್ ಟೊಯೋಟೋ ಇನೋವಾ ಹೈಬ್ರಿಡ್ ಅಂತೇಳಿ ZX ಅಂತೇಳಿ ಅದರ ಒಂದು ಮಾಡೆಲ್ ಕೂಡ ಆಗಿರುತ್ತೆ. ಹೈಬ್ರಿಡ್ ಎಲೆಕ್ಟ್ರಿಕಲ್ ಪ್ಲಸ್ ಪೆಟ್ರೋಲ್ ಆಟೋಮೆಟಿಕ್ CVT ಅಂತೇಳಿ 7 ಸ್ಟಾರ್ ಒಂದು ಕಾರ್ ಕೂಡ ಆಗಿರುತ್ತೆ. ಅದರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ರಿವ್ಯೂ ಕೂಡ ಸೆಲ್ಲರ್ ಹೇಗೆಲ್ಲ ಇದೆ ಅಂತೇಳಿ ಇದರ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ಬಿಫೋರ್ ನೋಡಿ, ಆ ಒಂದು ಕಾರ್ನ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಯಜಮಾನ ಇದ್ರೂ ಕೂಡ ಇವಳಿಗೆ ಯಾಕೆ ಈ ಥರ ಒಂದು ಸಂಬಂಧ ಅನ್ನೋದು ತಿಳಿಸ್ಬೇಕಾಗುತ್ತೆ. ಫಸ್ಟ್ ನೋಡಿ, ಮುಂಚೆ ಅವರು ಆಲ್ಮೋಸ್ಟ್ ತುಂಬಾ ಒಂದು ರೊಮ್ಯಾಂಟಿಕ್ ಆಗಿ ಜೊತೆಗೆ ಇದ್ದರು. ಹಾಗೆಯೇ ಒಮ್ಮೆ ಕೇಳೋಕೆ ಶುರು ಮಾಡಿದರೆ ಕನಿಷ್ಠ ಅಂದರೂ ಕೂಡ 30 ನಿಮಿಷ ಬಿಡುವು ಕೊಡದೆ ದೆಂಗುತ್ತಿದ್ದ. ಅದೆಲ್ಲ ಸುಖ ಕಂಡು ನಾನು ಆಲ್ಮೋಸ್ಟು ಗೂಟ ಚುಕ್ಕೋದು ಕೂಡ ಎಲ್ಲ ಮಾಡ್ತಾ ಇದ್ದೆ. ಇವಾಗ ಅವರಿಗೆ ಚೂರು ನನ್ನ ಮೇಲೆ ಒಂದು ಆಸಕ್ತಿನೂ ಇಲ್ಲ, ಆ ಥರ ಆಗಿದೆ. ಬಟ್ ಬೇರೆ ಏನಾದರೂ ಸೆಟಪ್ ಕೂಡ ಇಟ್ಟಿರ್ಬೋದು ಅಂತೇಳಿ ಆ ಒಂದು ಥಿಂಕಿಂಗಲ್ಲಿ ನಾನು ಕೂಡ ಸುಮ್ಮನೆ ಆಗಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಇದಿಷ್ಟು ತನ್ನ ಒಂದು ಗಂಡನಿಂದ ಆಗಿರುವಂಥ ಒಂದು ಕಷ್ಟ ಅಂತ ಹೇಳ್ಕೊಂಡಿದ್ದಾರೆ. ಸೊ ಆಲ್ಮೋಸ್ಟ್ ನಾನಾಗಿ ಮೈ ಮೇಲೆ ಬಿದ್ದು ಒಂದು ಸುಖ ಕೇಳೋಕ್ಕೆ ಹೋದರೆ ಒಂದೇ ರೌಂಡ್ ಆಲ್ಮೋಸ್ಟ್ ಹಿಡಿದು ಮಲಗುತ್ತಾನೆ ಅಂತೇಳಿ ತಮ್ಮ ಒಂದು ಕಷ್ಟ ಹೀಗೆಲ್ಲ ಇದೆ ಅಂತಲೂ ವ್ಯಕ್ತಪಡಿಸ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಹೀಗೆ ಕೇಯೋ ಗಂಡು ಸಿಕ್ಕರೆ ನಾನು ಆಲ್ಮೋಸ್ಟ್ ಗೂಟ ಹಾಕಿಕೊಂಡು ಚೆನ್ನಾಗಿ ಒಂದು ಸುಖ ಕೂಡ ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಗಂಡು ನನಗೆ ಅರ್ಥ ಮಾಡಿಕೊಂಡು ಪ್ರೀತಿ ಕೊಡುವಂಥ ವ್ಯಕ್ತಿಯಾಗಿರಬೇಕು. ಹಾಗೆಯೇ ನನ್ನ ಹಾಗೆ ಆಲ್ಮೋಸ್ಟ್ ಎತ್ತರ ಮತ್ತು ದಷ್ಟಪುಷ್ಟವಾಗಿರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಕಾರಣ ನಾನು ತೆಳ್ಳಗೆ ಇದ್ದೀನಿ, ಅದಕ್ಕೊಂದು ಮಾಡಿಕೊಳ್ಳುವ ಒಂದು ಆಸೆ ಕೂಡ ತುಂಬಾ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಒಂದು ಕಂಡೀಷನ್, ಗಂಡ ತುಂಬಾ ಒಂದು ಸ್ಟ್ರಿಕ್ಟ್ ಕೂಡ ಇದ್ದಾನೆ, ಕಾಂಡಮ್ ಹಾಕಿಕೊಂಡು ಮಾಡಬೇಕು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಸ್ನೇಹಿತರೆ ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಬಯೋಡೇಟಾ ಕೂಡ ಆಗಿರುತ್ತೆ. ಹಾಗೆಯೇ ಕಾರ್ನ ಬಗ್ಗೆ ಕೂಡ ನೋಡಲಿಕ್ಕೆ ಹೋದರೆ ಕಾರ್ನ ಒಂದು ಇಮೇಜ್ ಕೂಡ ಹೀಗೆಲ್ಲ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದು ಮ್ಯಾನುಫ್ಯಾಕ್ಚರ್ ಇಯರ್ ಬಂದುಬಿಟ್ಟು ನವಂಬರ್ 2023. ಕಿಲೋಮೀಟರ್ ನೋಡಲಿಕ್ಕೆ ಹೋದರೆ 37,800 ಕಿಲೋಮೀಟರ್ ಕೂಡ ರನ್ ಕೂಡ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡಲಿಕ್ಕೆ ಹೋದರೆ ಹೈಬ್ರಿಡ್ ಮತ್ತು ಎಲೆಕ್ಟ್ರಿಕಲ್ ಪೆಟ್ರೋಲ್ ಮೋಡ್ ಆಗಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಸಿಸ್ಟಮ್ ಮತ್ತು ಪೆಡಲ್ ಶಿಫ್ಟ್ ಗೇರ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಕಾರ್ ಅವೈಲೇಬಲ್ ಇರೋದು ಚೆನ್ನೈಲಿ ಮತ್ತು ಓನರ್ಸ್ ನೋಡಲಿಕ್ಕೆ ಹೋದರೆ ಫಸ್ಟ್ ಓನರ್ ಆಗಿರ್ತಾರೆ ಮತ್ತು ರಿಜಿಸ್ಟ್ರೇಷನ್ ಕೂಡ ಅದೇ ಒಂದು ಮಂತಲ್ಲಿ ಕೂಡ ಆಗಿರುತ್ತೆ ಅಂತೇಳಿ ಈ ಒಂದು ಮಾಹಿತಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಸ್ಪೆಸಿಫಿಕೇಶನ್ ನೋಡಲಿಕ್ಕೆ ಹೋದರೆ ಇಂಜಿನ್ ಬಗ್ಗೆ ಆಲ್ಮೋಸ್ಟ್ 1987 cc ಒಂದು ಕಾರ್ ಕೂಡ ಆಗಿರುತ್ತೆ. 4 ಸಿಲಿಂಡರ್ಸ್ ಕೂಡ ಇದೆ ಮತ್ತು ಪಾಯಿಂಟ್ ಫ್ಯೂಲ್ ಡಿಸ್ಟ್ರಿಬ್ಯೂಷನ್ ಕೂಡ ತುಂಬಾ ಒಂದು ಚೆನ್ನಾಗಿ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು PNGA ಅಂತೇಳಿ 5th ಜನರೇಷನ್ ಹೈಬ್ರಿಡ್ ಒಂದು ಕಾರ್ ಕೂಡ ಆ ಒಂದು ಇಂಜಿನ್ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಕಾರ್ನ ಪ್ರೈಸ್ ಬಂದುಬಿಟ್ಟು ಎವರೇಜ್ ಇದು 40 ಲಕ್ಷ ಇರುತ್ತೆ. ಬಟ್ ಮಾರ್ಕೆಟ್ ಪ್ರೈಸ್ ನೋಡಲಿಕ್ಕೆ ಹೋದರೆ 30 ಇದೆ, 30 ಸಮಥಿಂಗ್ ಇರುತ್ತೆ. ಬಟ್ ಕಾರ್ ನಿಮಗೆ ಸಿಗ್ತಿರೋದು 30 ಲಕ್ಷಕ್ಕೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.